ಸಾಟಿ ಮನುಷ್ಯನನ್ನು ನೋಡಿ ಹೊಟ್ಟೆಕಿಚ್ಚು ಪಡುವುದನ್ನು ಬಿಡಿ. ನಮಸ್ಕಾರ ಸ್ನೇಹಿತರೆ, ಪ್ರೇರಣೆ ಲೋಕ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡೋ ವಿಷಯ ನಮ್ಮ ಜೀವನದ ತುಂಬ ಸೂಕ್ಷ್ಮವಾದ ಮತ್ತು ತುಂಬ ದೊಡ್ಡ ಸಮಸ್ಯೆ, ಹೊಟ್ಟೆಕಿಚ್ಚು ಅಂದ್ರೆ ಜೆಲಸಿ. ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಸ್ನೇಹಿತ ಒಬ್ಬನು ಸಕ್ಸಸ್ ಆಗಿದ್ರೆ, ನಿಮ್ಮ ಪಕ್ಕದ ಮನೆಯವರು ಹೊಸ ಕಾರ್ ತಗೊಂಡ್ರೆ, ನಿಮ್ಮ ಕ್ಲಾಸ್ಮೇಟ್ಸ್ ಯಾರಾದರೂ ತುಂಬ ಮುಂದೆ ಹೋದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಕ್ಕ ಕಿಡಿ ಹೊತ್ಕೊಳ್ಳುತ್ತದಾ? ಅವನಿಗೆ ಹೇಗಾಯಿತು, ನಾನ್ಯಾಕಿಲ್ಲ, ನನ್ನಗಿಂತ ಅವನು ಏನು ದೊಡ್ಡವನೋ? ಇದು ಸಹಜ. ಆದರೆ ಈ ಹೊಟ್ಟೆಕಿಚ್ಚು ನಿಮ್ಮ ಜೀವನವನ್ನು ನಿಧಾನವಾಗಿ ಹಾಳು ಮಾಡ್ತಾ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾ? ಬನ್ನಿ ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳಿಯೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವು ಕೂಡ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಲೈಕ್ ಮಾಡಿದ್ರಾ? ಹಾಗಾದರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. ಹೊಟ್ಟೆಕಿಚ್ಚು ಯಾಕೆ ಬರುತ್ತದೆ? ಹೊಟ್ಟೆಕಿಚ್ಚು ಬರೋದಕ್ಕೆ ಕಾರಣ ಒಂದೇ, ಹೋಲಿಕೆ, ಅಂದರೆ ಕಂಪ್ಯಾರಿಷನ್. ನೀವು ನಿಮ್ಮ ಜೀವನವನ್ನು ಯಾರ ಜೊತೆ ಹೋಲಿಸ್ತೀರೋ ಅದೇ ಕ್ಷಣದಲ್ಲಿ ನೀವು ನಿಮ್ಮ ಸಂತೋಷವನ್ನು ಕಳೆದುಕೊಳ್ಳುತ್ತೀರಾ. ಅವನ ಬಳಿ ಬೈಕ್ ಇದೆ, ಅವಳಿಗೆ ಜಾಬ್ ಸಿಕ್ಕಿದೆ, ಅವನು ಫಾರಿನ್ಗೆ ಹೋಗಿದ್ದಾನೆ. ಆದರೆ ನೀವು ನಿಮ್ಮ ಜೀವನವನ್ನು ನೋಡ್ತೀರಾ? ನಿಮ್ಮ ಪ್ರಯತ್ನ, ನಿಮ್ಮ ಪಥ, ನಿಮ್ಮ ಸಮಯ ಇವು ಎಲ್ಲವೂ ವಿಭಿನ್ನ. ಹೊಟ್ಟೆಕಿಚ್ಚಿನ ಹಾನಿ. ಸ್ನೇಹಿತರೆ, ಹೊಟ್ಟೆಕಿಚ್ಚು ಒಂದು ವಿಷದಂತೆ. ಅದು ನಿಮ್ಮ ಮನಸ್ಸನ್ನು ಕೆಡಿಸುತ್ತದೆ, ಅದು ನಿಮ್ಮ ಶಾಂತಿಯನ್ನು ದೂರ ಮಾಡುತ್ತದೆ, ಅದು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ, ಅದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ನೀವು ಯಾರನ್ನಾದರೂ ನೋಡಿ ಹೊಟ್ಟೆಕಿಚ್ಚು ಕೊಟ್ಟರೆ ಅವರಿಗೆ ಏನೂ ಆಗೋದಿಲ್ಲ, ಹಾನಿಯಾಗೋದು ನಿಮಗೆ ಮಾತ್ರ. ಹೊಟ್ಟೆಕಿಚ್ಚು ವರ್ಸಸ್ ಪ್ರೇರಣೆ. ಒಬ್ಬ ವ್ಯಕ್ತಿಯನ್ನು ನೋಡಿ ಅವನಿಗೆ ಸಿಕ್ಕಿದೆ, ನನಗೆ ಯಾಕಿಲ್ಲ, ಹೊಟ್ಟೆಕಿಚ್ಚು. ಅವನು ಮಾಡಿದ್ರೆ ನಾನು ಕೂಡ ಮಾಡ್ತೀನಿ, ಪ್ರೇರಣೆ. ಇದೇ ವ್ಯತ್ಯಾಸ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ನೀವು ನಿಮ್ಮನ್ನು ಗಮನಿಸಿ. ನಿಮ್ಮ ಜೀವನ ಒಂದು ರೇಸ್ ಅಲ್ಲ, ಇದು ಒಂದು ಜರ್ನಿ. ಯಾರಾದರೂ ಮುಂದೆ ಹೋಗಿದ್ದಾರೆ ಅಂದರೆ ನೀವು ಹಿಂದೆ ಇದ್ದೀರಾ ಅಂತೇನೂ ಅಲ್ಲ, ನೀವು ನಿಮ್ಮ ಸಮಯದಲ್ಲಿ ಬೆಳೆಯುತ್ತಿದ್ದೀರಾ. ನಿಮ್ಮ ಶಕ್ತಿಯನ್ನು ಬದಲಿಸಿ. ಹೊಟ್ಟೆಕಿಚ್ಚು ನಾಶ, ಪ್ರೇರಣೆ ಅಭಿವೃದ್ಧಿ. ಯಾರನ್ನಾದರೂ ನೋಡಿ ಹೊಟ್ಟೆಕಿಚ್ಚು ಬಂದರೆ ಅದನ್ನೇ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ. ಹೇಳಿ ನಿಮ್ಮೊಳಗೆ, ನಾನು ಕೂಡ ಮಾಡ್ತೀನಿ, ನಾನು ನನ್ನ ಲೈಫನ್ನು ಬಿಲ್ಡ್ ಮಾಡ್ತೀನಿ. ಕೃತಜ್ಞತೆ ಅಂದರೆ ಗ್ರ್ಯಾಟಿಟ್ಯೂಡ್. ನಿಮ್ಮ ಬಳಿ ಏನು ಇದೆ ಅನ್ನೋದು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ನೀವು ಆಲ್ರೆಡಿ ಬ್ಲೆಸ್ಡ್. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ, ನಿಮ್ಮ ಅವಕಾಶಗಳು ಇವು ಎಲ್ಲವೂ ನಿಮಗೆ ಇದ್ದೇ ಇದೆ. ನಿಮ್ಮ ಮನಸ್ಸನ್ನು ತರಬೇತಿ ಮಾಡಿ. ಮನಸ್ಸು ಒಂದು ಮಸಲ್ ತರಹ, ಅದನ್ನು ಟ್ರೈನ್ ಮಾಡಬೇಕು. ನೆಗೆಟಿವ್ ಥಾಟ್ಸ್ ಬಂದಾಗ ಅದನ್ನು ಪಾಸಿಟಿವ್ ಆಗಿ ಬದಲಾಯಿಸಿಕೊಳ್ಳಿ. ಅವನಿಗೆ ಸಿಕ್ಕಿದೆ ಅಂದರೆ ನನಗೂ ಸಿಗುತ್ತದೆ, ನಾನು ಇಲ್ಲ ಅಂದರೆ ನಾನು ಇನ್ನೂ ಪ್ರಯತ್ನಿಸುತ್ತಿದ್ದೇನೆ. ನಿಮ್ಮ ಗುರಿ ಮೇಲೆ ಫೋಕಸ್ ಮಾಡಿ. ನಿಮ್ಮ ಲೈಫ್ನಲ್ಲಿ ಕ್ಲಾರಿಟಿ ಇದ್ದರೆ ನಿಮಗೆ ಹೊಟ್ಟೆಕಿಚ್ಚು ಬರೋದಿಲ್ಲ. ನಿಮ್ಮ ಗೋಲ್ ಫಿಕ್ಸ್ ಮಾಡಿ, ನಿಮ್ಮ ಪಾತ್ ಫಾಲೋ ಮಾಡಿ, ನಿಮ್ಮ ಗ್ರೋತ್ ಟ್ರ್ಯಾಕ್ ಮಾಡಿ. ಇತರರನ್ನು ಪ್ರಶಂಸಿಸಲು ಕಲಿಯಿರಿ. ಚೆನ್ನಾಗಿದೆ ಅನ್ನೋ ಮಾತುಗಳನ್ನು ಹೇಳಿ, ಕಾಂಗ್ರಾಟ್ಸ್ ಹೇಳಿ, ನಿನ್ನಿಂದ ಇನ್ಸ್ಪೈರ್ ಆಗ್ತೀನಿ ಅಂತ ಹೇಳಿ. ಇದು ನಿಮ್ಮ ಮನಸ್ಸನ್ನು ದೊಡ್ಡದಾಗಿಸುತ್ತದೆ. ಕೊನೆಯ ಸಂದೇಶ. ಸ್ನೇಹಿತರೆ, ಹೊಟ್ಟೆಕಿಚ್ಚು ನಿಮ್ಮನ್ನು ಹಿಂದೆ ಕರೆದೊಯ್ಯುತ್ತದೆ, ಪ್ರೇರಣೆ ನಿಮ್ಮನ್ನು ಮುಂದೆ ಕರೆದೊಯ್ಯುತ್ತದೆ. ನೀವು ಯಾವುದನ್ನು ಆಯ್ಕೆ ಮಾಡ್ತೀರಾ? ಇಂದು ಒಂದು ನಿರ್ಧಾರ ಮಾಡಿ. ನಾನು ಯಾರನ್ನೂ ಹೋಲಿಸೋದಿಲ್ಲ, ನಾನು ನನ್ನ ಪಾತ್ ಮೇಲೆ ನಡೆಯುತ್ತೇನೆ, ನಾನು ಹೊಟ್ಟೆಕಿಚ್ಚನ್ನು ಬಿಡುತ್ತೇನೆ, ನಾನು ಪ್ರೇರಣೆಯಿಂದ ಬದುಕುತ್ತೇನೆ. ರಿಮೆಂಬರ್ ದಿಸ್ ಲೈನ್. ಇತರರ ಯಶಸ್ಸು ನಿಮ್ಮ ಸೋಲಲ್ಲ, ಅದು ನಿಮ್ಮ ಸಾಧ್ಯತೆಗಳ ಸಾಕ್ಷಿ. ನಿಮ್ಮ ಜೀವನವನ್ನು ಬದಲಾಯಿಸೋದು ನಿಮ್ಮ ಕೈಯಲ್ಲಿದೆ. ಹೊಟ್ಟೆಕಿಚ್ಚನ್ನು ಬಿಡಿ, ನಿಮ್ಮ ವರ್ಷನನ್ನು ಬಿಲ್ಡ್ ಮಾಡಿ. ಸಕ್ಸಸ್ ನಿಮ್ಮದಾಗುತ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.